ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಭಿನ್ನರು ಒಂದು ರೀತಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಂತಹ ಮುಖ್ಯಮಂತ್ರಿಗಳ ಅತ್ಯಾಪ್ತರು ಹಳೆ ದೋಸ್ತ್ ಕೂಡ ಆದಂತಹ ಬಿ.ಆರ್. ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ದಿಢೀರ್ ಅಂತ ರಾಜೀನಾಮೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಅದ್ಯಾಕೆ ರಾಜೀನಾಮೆಯನ್ನ ಕೊಟ್ಟರು, ಮುಖ್ಯಮಂತ್ರಿಗಳ ಈ ಬಗ್ಗೆ ಹೇಳೋದೇನು, ಸ್ವತಃ ಪಾಟೀಲ್ರು ಹೇಳೋದೇನು, ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಬುಡದಲ್ಲೇ ಅಸಮಾಧಾನ ಸ್ಫೋಟವಾಗಿದ್ದು, ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಬಿ.ಆರ್. ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸಿಎಂ ಬುಡದಲ್ಲೇ ಅಸಮಾಧಾನದ ಹೊಗೆ. ಬಿ.ಆರ್. ಪಾಟೀಲ್ ರಾಜೀನಾಮೆಗೆ ಕಾರಣವೇನು? ಆಳಂದ ಕ್ಷೇತ್ರದ ಶಾಸಕ ಸಿಎಂ ಸಿದ್ದರಾಮಯ್ಯ ಪರಮಾಪ್ತರೆನ್ನಿಸಿಕೊಂಡಿದ್ದ ಬಿ.ಆರ್. ಪಾಟೀಲ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇಷ್ಟು ದಿನ ಒಳಗೊಳಗೆ ಅಸಮಾಧಾನ ಹೊರಹಾಕಿದ್ದ ಬಿ.ಆರ್. ಪಾಟೀಲ್ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಏಕಾಏಕಿ ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಿಸೈನ್ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಬಿ.ಆರ್. ಪಾಟೀಲ್ ಅವರ ದಿಢೀರ್ ನಿರ್ಧಾರ ಅಚ್ಚರಿಗೆ ಕಾರಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾಹಿತಿ ಹಂಚಿಕೊಂಡಿದ್ದು, ನಾನು ಈ ಮೊದಲೇ ರಾಜೀನಾಮೆ ನೀಡಲು ನಿರ್ಧಾರ ಮಾಡಿದ್ದೆ ಅಂದಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್. ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಹಾ ಈ ರಾಜ್ಯಪಾಲರದ್ದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು, ಹಾ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಹಾ ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರು ಓಡೋದು ಅಂತ ಹೇಳ್ತಿದ್ರು, ಹಾ 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 ಮೆಂಬರ್ಶಿಪ್ ಹೋಗ್ತಂತ. ಬಿ.ಆರ್. ಪಾಟೀಲ್ ಈ ನಡೆ ಭಾರಿ ಕುತೂಹಲ ಮೂಡಿಸಿದ್ದು, ರಾಜೀನಾಮೆಗೆ ಹಲವು ಕಾರಣಗಳಿವೆ ಎನ್ನಲಾಗ್ತಾ ಇದೆ. ಶಾಸಕ ಬಿ.ಆರ್. ಪಾಟೀಲ್ ಆಳಂದ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಯಸಿದ್ರು. ಸಚಿವ ಸ್ಥಾನ ಸಿಗದೇ ಇರುವ ಕಾರಣಕ್ಕಾಗಿ ಹೆಚ್ಚಿನ ಅನುದಾನ ಸಿಗಬಹುದು ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದ್ರೆ ಕಳೆದ ಬಜೆಟ್ನಲ್ಲೇ ಆಳಂದ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ನೀಡದೇ ಇರುವುದಕ್ಕೆ ಬೇಸರಗೊಂಡಿದ್ದು, ಈ ಬಾರಿ ರಾಜೀನಾಮೆ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈಗ ರಾಜೀನಾಮೆ ಮೂಲಕ ಒತ್ತಡ ಹಾಕಿ ಮುಂದಿನ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನದ ಪ್ಲಾನ್ನಲ್ಲಿ ರಾಜೀನಾಮೆ ನೀಡಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಸಿಎಂ ಸಲಹೆಗಾರರಾಗಿ ಆ ಹುದ್ದೆಗೆ ಯಾವುದೇ ಮಹತ್ವ ಕೂಡ ಇಲ್ಲದಿರುವುದು ಕಾರಣವಾಗಿದೆ. ಇನ್ನು ಬಿ.ಆರ್. ಪಾಟೀಲ್ ರಾಜೀನಾಮೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಮಾತನಾಡಿದ್ದು, ಅವರನ್ನ ಕರೆದು ಮಾತಾಡ್ತೀನಿ ಅಂದಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಯಾರು ನಿನ್ಗೆ ಹೇಳಿದ್ರ? ಮಾತಾಡ್ತೀನಿ ಅವ್ರ ಜೊತೆ. ಬಂಡಾಯ ನೋಡ, ಅವ್ರ ಜೊತೆ ಮಾತಾಡ್ತೀನಿ. ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ, ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ ಏನ. ಬಿ.ಆರ್. ಪಾಟೀಲ್ ನಡೆ ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿದ್ದು ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಬಿ.ಆರ್. ಪಾಟೀಲ್ ರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಭಿನ್ನರು ಒಂದು ರೀತಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಂತಹ ಮುಖ್ಯಮಂತ್ರಿಗಳ ಅತ್ಯಾಪ್ತರು ಹಳೆ ದೋಸ್ತ್ ಕೂಡ ಆದಂತಹ ಬಿ.ಆರ್. ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ದಿಢೀರ್ ಅಂತ ರಾಜೀನಾಮೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಅದ್ಯಾಕೆ ರಾಜೀನಾಮೆಯನ್ನ ಕೊಟ್ಟರು, ಮುಖ್ಯಮಂತ್ರಿಗಳ ಈ ಬಗ್ಗೆ ಹೇಳೋದೇನು, ಸ್ವತಃ ಪಾಟೀಲ್ರು ಹೇಳೋದೇನು, ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಬುಡದಲ್ಲೇ ಅಸಮಾಧಾನ ಸ್ಫೋಟವಾಗಿದ್ದು, ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಬಿ.ಆರ್. ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸಿಎಂ ಬುಡದಲ್ಲೇ ಅಸಮಾಧಾನದ ಹೊಗೆ. ಬಿ.ಆರ್. ಪಾಟೀಲ್ ರಾಜೀನಾಮೆಗೆ ಕಾರಣವೇನು? ಆಳಂದ ಕ್ಷೇತ್ರದ ಶಾಸಕ ಸಿಎಂ ಸಿದ್ದರಾಮಯ್ಯ ಪರಮಾಪ್ತರೆನ್ನಿಸಿಕೊಂಡಿದ್ದ ಬಿ.ಆರ್. ಪಾಟೀಲ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇಷ್ಟು ದಿನ ಒಳಗೊಳಗೆ ಅಸಮಾಧಾನ ಹೊರಹಾಕಿದ್ದ ಬಿ.ಆರ್. ಪಾಟೀಲ್ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಏಕಾಏಕಿ ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಿಸೈನ್ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಬಿ.ಆರ್. ಪಾಟೀಲ್ ಅವರ ದಿಢೀರ್ ನಿರ್ಧಾರ ಅಚ್ಚರಿಗೆ ಕಾರಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾಹಿತಿ ಹಂಚಿಕೊಂಡಿದ್ದು, ನಾನು ಈ ಮೊದಲೇ ರಾಜೀನಾಮೆ ನೀಡಲು ನಿರ್ಧಾರ ಮಾಡಿದ್ದೆ ಅಂದಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್. ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಹಾ ಈ ರಾಜ್ಯಪಾಲರದ್ದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು, ಹಾ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಹಾ
ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರು ಓಡೋದು ಅಂತ ಹೇಳಿದ್ರು. ಹಾಂ ಹಾಂ ಹಾಂ. ಮೆಂಬರ್ಶಿಪ್ ಹೋಗ್ತಂತ. ಬಿಆರ್ ಪಾಟೀಲ್ ಈ ನಡೆ ಭಾರಿ ಕುತೂಹಲ ಮೂಡಿಸಿದ್ದು ರಾಜೀನಾಮೆಗೆ ಹಲವು ಕಾರಣಗಳಿವೆ ಎನ್ನಲಾಗ್ತಾ ಇದೆ. ಶಾಸಕ ಬಿಆರ್ ಪಾಟೀಲ್ ಆಳಂದ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಯಸಿದ್ರು. ಸಚಿವ ಸ್ಥಾನ ಸಿಗದೇ ಇರುವ ಕಾರಣಕ್ಕಾಗಿ ಹೆಚ್ಚಿನ ಅನುದಾನ ಸಿಗಬಹುದು ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದ್ರೆ ಕಳೆದ ಬಜೆಟ್ನಲ್ಲೇ ಆಳಂದ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ನೀಡದೇ ಇರುವುದಕ್ಕೆ ಬೇಸರಗೊಂಡಿದ್ದು ಈ ಬಾರಿ ರಾಜೀನಾಮೆ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈಗ ರಾಜೀನಾಮೆ ಮೂಲಕ ಒತ್ತಡ ಹಾಕಿ ಮುಂದಿನ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನದ ಪ್ಲಾನ್ನಲ್ಲಿ ರಾಜೀನಾಮೆ ನೀಡಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಸಿಎಂ ಸಲಹೆಗಾರರಾಗಿ ಆ ಹುದ್ದೆಗೆ ಯಾವುದೇ ಮಹತ್ವ ಕೂಡ ಇಲ್ಲದಿರುವುದು ಕಾರಣವಾಗಿದೆ. ಇನ್ನು ಬಿಆರ್ ಪಾಟೀಲ್ ರಾಜೀನಾಮೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಮಾತನಾಡಿದ್ದು ಅವರನ್ನ ಕರೆದು ಮಾತಾಡ್ತೀನಿ ಅಂದಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಯಾರು ನಿನ್ಗೆ ಹೇಳಿದ್ರ ಮಾತಾಡ್ತೀನಿ ಅವ್ರ ಜೊತೆ. ಬಂಡಾಯ ಅಲ್ಲ, ನೋಡ ಅವ್ರ ಜೊತೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ಬೆಂಗಳೂರು ಬರುವಾಗ ಬಂತು ಅದು. ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ ಏನ. ಬಿಆರ್ ಪಾಟೀಲ್ ನಡೆ ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿದ್ದು ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಬಿಆರ್ ಪಾಟೀಲ್ ರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಭಿನ್ನರು ಒಂದು ರೀತಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಂತಹ ಮುಖ್ಯಮಂತ್ರಿಗಳ ಅತ್ಯಾಪ್ತರು ಹಳೆ ದೋಸ್ತ್ ಕೂಡ ಆದಂತಹ ಬಿಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ದಿಢೀರಂತ ರಾಜೀನಾಮೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಅದ್ಯಾಕೆ ರಾಜೀನಾಮೆಯನ್ನ ಕೊಟ್ಟರು? ಮುಖ್ಯಮಂತ್ರಿಗಳು ಈ ಬಗ್ಗೆ ಹೇಳೋದೇನು? ಸ್ವತಃ ಪಾಟೀಲ್ರು ಹೇಳೋದೇನು? ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಬುಡದಲ್ಲೇ ಅಸಮಾಧಾನ ಸ್ಫೋಟವಾಗಿದ್ದು ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸಿಎಂ ಬುಡದಲ್ಲೇ ಅಸಮಾಧಾನದ ಹೊಗೆ. ಬಿಆರ್ ಪಾಟೀಲ್ ರಾಜೀನಾಮೆಗೆ ಕಾರಣವೇನು? ಆಳಂದ ಕ್ಷೇತ್ರದ ಶಾಸಕ ಸಿಎಂ ಸಿದ್ದರಾಮಯ್ಯ ಪರಮಾಪ್ತರೆನ್ನಿಸಿಕೊಂಡಿದ್ದ ಬಿಆರ್ ಪಾಟೀಲ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇಷ್ಟು ದಿನ ಒಳಗೊಳಗೆ ಅಸಮಾಧಾನ ಹೊರಹಾಕಿದ್ದ ಬಿಆರ್ ಪಾಟೀಲ್ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಏಕಾಏಕಿ ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಿಸೈನ್ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಬಿಆರ್ ಪಾಟೀಲ್ ಅವರ ದಿಢೀರ್ ನಿರ್ಧಾರ ಅಚ್ಚರಿಗೆ ಕಾರಣವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾಹಿತಿ ಹಂಚಿಕೊಂಡಿದ್ದು ನಾನು ಈ ಮೊದಲೇ ರಾಜೀನಾಮೆ ನೀಡಲು ನಿರ್ಧಾರ ಮಾಡಿದ್ದೆ ಅಂದಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್. ಏನ್ ಸರ್ ಕಾರಣ ಅಂತ ಸರ್? ಏನು ಕಾರಣ ಇಲ್ಲ. ಓಕೆ ಸರ್. ನಾನು ಮುಂಚೆನೆ